ನಂಗೆ ಗೊತ್ತಾಗಬೇಕಲ್ಲ ಇನ್ನು ಇವತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಇವತ್ತು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಓಕೆ, ವಾಯ್ಸ್ ಒಂದು ಸ್ವಲ್ಪ ನಂದು ಸರಿ ಇಲ್ಲ, ಯಾಕಂದ್ರೆ ಫುಲ್ ನೆಗಡಿ ಎಲ್ಲ ಆಗಿಬಿಟ್ಟೈತಿ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಓಕೆ, ಈಗ ಫುಲ್ ರೆಡಿಯಾಗಿ ಎಲ್ಲಿಗೆ ಹೊಂಟಿನತ್ತಂದ್ರೆ ಫುಲ್ ಒಂದು ಲಾಂಗ್ ಡ್ರೈವ್ ಥರಾನೇ ಅನ್ಕೋರಿ. ಯಾಕಂದ್ರೆ ಆದಿತ್ಯಾಗ ಒಂದು ಗಾಡಿ ಎಲ್ಲ ತರೋದಿತ್ತು. ಅಂದ್ರೆ ನೋಡೋದು ಅಲ್ಲಿ ಹೋಗಿದ್ಮೇಲೆ ಯಾವುದು ಏನು ತೊಗೊತೇವೆ ಅಂಥೇಳಿ ಗೊತ್ತಿಲ್ಲ. ಬಟ್ ನೋಡ್ಕೊಂಡು ಬಂದ್ರೆ ಆಯ್ತು ಅಂಥೇಳಿ, ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲಲ್ಲ, ಹಾಗೆ ತೋರಿಸ್ಕೊಂಡು ಬಂದಂಗೂ ಆಗುತ್ತೆ ಅಂಥೇಳಿ ನಾವು ವಿಜಯಪುರಕ್ಕೆ ಹೊಂಟೀವಿ. ಮುತ್ತಿಗೆಯಿಂದ ವಿಜಯಪುರ ಒಂದು ಗಂಟೆ ಜರ್ನಿ ಐತಿ. ಓಕೆ, ಬೈಕ್ ಒಳಗೆ ಹೊಂಟೀವಿ. ನಾನು ರಾಜು ಬುಲೆಟ್ ಒಳಗೆ ಹೊಂಟೀವಿ. ಓಕೆ, ಭಾಳ ದಿನವೇ ಆಗಿತ್ತು ಈ ಥರ ಫುಲ್ ಲಾಂಗ್ ಡ್ರೈವ್ ಥರ ಹೋಗಿ. ಅದಕ್ಕೆ ಲಾಂಗ್ ಡ್ರೈವ್ ಥರನೂ ಆಕೈತಿ. ಮತ್ತು ಆದಿತ್ಯಾಗ ಒಂದು ಸೈಕಲ್ ಅಥವಾ ಗಾಡಿ ಏನಾದರೂ ತೊಗೊಂಡು ಬಂದ್ರೆ ಆಯಿತು. ಮತ್ತು ನನಗೂ ಒಂದು ಸ್ವಲ್ಪ ತೋರಿಸ್ಕೊಂಡು ಬಂದಂಗೂ ಆಗುತ್ತೆ ಅಂಥೇಳಿ ಹೊಂಟೀವಿ. ಇವಾಗ ಎಲ್ಲ ರೆಡಿಯಾಗಿ ಒಂದು ಸಿಂಪಲ್ ಒಂದು ಟಾಪ ಲೆಗ್ಗಿನ್ ಹಾಕಿದ್ದೆ ಅಷ್ಟೇ. ಹಾಕಿ ಸಿಂಪಲಾಗಿ ಏನೂ ಮೇಕಪ್ ಮಾಡಿರಲಿಲ್ಲ. ಅಷ್ಟೇ, ಒಂದು ಪೌಡ್ರ್ ಹಾಕಿ, ಒಂದು ಸ್ವಲ್ಪ ಕಾಜಲ್ ಹಾಕಿ, ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿಯಾಗಿ ಈಗ ಹೊಂಟೀವಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾಕಂದ್ರೆ ಗಾಡಿ ಮೇಲೆ ಇದ್ದಾಗ ಸ್ವಲ್ಪ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ. ನಾನು ಒಂದು ಸ್ವಲ್ಪ ಎಲ್ಲೆಲ್ಲಿ ಏನಾದರೂ ಪ್ಲೇಸ್ ಚೆನ್ನಾಗಿ ಅನಿಸಿದ್ರೆ ಅವಾಗವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೆ. ಮತ್ತು ಫುಲ್ ಗಾಳಿ, ಎಷ್ಟು ಗಾಳಿಯಪ್ಪ ಅಂದ್ರೆ ಅಷ್ಟು ಗಾಳಿ, ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅಷ್ಟು ಗಾಳಿ ಇತ್ತು. ರಾಜು ಅವರಿಗೆ ನಾನೇ ಹೆಲ್ಮೆಟ್ ಹಾಕೋರಿ ಅಂಥೇಳಿ ಹೇಳಿದೆ. ಅವರು ಹೆಲ್ಮೆಟ್ ತೊಗೊಂಡು ಬಂದರು ಅಷ್ಟೇ, ಬೈಕ್ ಒಳಗೆ ಹಾಕಿ ಇಟ್ಬಿಟ್ಟಿದ್ರು. ನಾನೇ ಹೆಲ್ಮೆಟ್ ಹಾಕೋರಿ ಅಂಥೇಳಿ ಕೊಟ್ಟಿದ್ದೆ. ಓಕೆ, ಅವರು ಹೆಲ್ಮೆಟ್ ಹಾಕ್ಕೊಂಡಿದ್ರು. ಹೋಟೆಲ್ ಏನಿದು? ಇಟ್ಟಿಗೆ ಓಕೆ, ಈಗ ನೋಡ್ಬೋದು ನೀವು ಇಲ್ಲಿ ಚುರ್ಕಿಗಾನೆಲ್ಲ ಇತ್ತು. ನಾವು ಇದಕ್ಕೆ ಚುರ್ಕಿಗಾನ, ತೊಟ್ಲ, ಜೋಕಾಲಿ ಅಂತಲೇ ಕರಿತೀವಿ. ನೀವೇನು ಕರಿತೀರಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ಚುರ್ಕಿಗಾನ ಅಂತಲೇ ಕರೀತು. ಸಣ್ಣವ್ರಿರಾಗಲೇ ಈ ಚುರ್ಕಿಗಾನೆಲ್ಲ ಆಡೋಕೆ ಅಷ್ಟಂದ್ರೆ ಅಷ್ಟು ಇಷ್ಟ ಆಕಿತ್ತು. ಎಷ್ಟು ಸರಿ ಆಡ್ತಿದ್ವಿ ಏನೋ, ನಮ್ಮೂರು ಜಾತ್ರೆ ಬಂದಾಗ ನನಗೆ ನೆನಪಿಲ್ಲ, ಅಷ್ಟು ಸರಿ ಆಡ್ತಿದ್ವಿ. ಓಕೆ, ಹಾಗೆ ಒಂದು ಅಲ್ಲಿನೂ ವಿಡಿಯೋ ಮಾಡಿಕೊಂಡೆ ಒಂಚೂರು. ಮತ್ತು ಅದಾದಮೇಲೆ ಇದು ಮುಂದೆ ಬರೋದು ಸೈನಿಕ್ ಸ್ಕೂಲ್ ಅಂಥೇಳಿ, ಎಷ್ಟು ದೊಡ್ಡ ಸ್ಕೂಲ್ ಇತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್. ಓಕೆ, ಇದೇ ಸೈನಿಕ್ ಸ್ಕೂಲ. ಹಾಗೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಹೋದ್ವಿ. ಏನೋ ಒಂಥರ ಎಷ್ಟು ತಿರುಗಿದ್ವಿ ಅಂದ್ರೆ ಯಪ್ಪ ದೇವ್ರಿ, ಬೆಳಗ್ಗೆನೇ ನಾವು ಹೋಗಿದ್ದು. ಹೊಳ್ಳಿ ವಾಪಸ್ ಸಾಯಂಕಾಲ 7 ಗಂಟೆನೋ ಆಗಿತ್ತು, ಅವಾಗ ಬಂದ್ವಿ ಮನೆಗೆ. ಯಾಕಂದ್ರೆ ಆದಿತ್ಯನ ಸೈಕಲ್ ಸಲುವಾಗೇ ನಾವು ಅಷ್ಟು ತಿರುಗಿದ್ವಿ. ಏನಿಲ್ಲ, ಹೋದ್ಮೇಲೆ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಪೇಷಂಟ್ ಎಲ್ಲ ಜಾಸ್ತಿ ಇದ್ದರು. ನಂದಿನ್ನ ಚೆಕಪ್ ಲೇಟಾಗಿ ಇತ್ತು, ನನ್ನ ನಂಬರ್ ಲೇಟಾಗಿತ್ತು. ಅದಕ್ಕೆ ಹೀಗಾಗಿ ಅವ್ರನ್ನ ಕೇಳಿದ್ವಿ. ಅದಕ್ಕೆ ಏನ ಲೇಟ್ ಅಂತಂದರು. ಅದಕ್ಕೆ ಅಲ್ಲಿದೆಲ್ಲ ಮುಗಿಸ್ಕೊಂಡು ಹೆಸರೆಲ್ಲ ಹಚ್ಚಿ ಮತ್ತು ವಾಪಸ್ ಈ ಕಡೆ ನಾನು ಏನೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ನಾಷ್ಟನೂ ಮಾಡಿರಲಿಲ್ಲ, ಏನೂ ತಿಂದಿರಲಿಲ್ಲ. ಬರೀ ಒಂದು ಸ್ವಲ್ಪ ಟೀ ಕುಡ್ದು ಅಷ್ಟೇ ಬಂದಿದ್ದೆ. ಅದಕ್ಕೆ ರಾಜವರು ಬೆಳಗ್ಗೆನೂ ನೀನು ಏನೂ ತಿಂದಿಲ್ಲ, ಮತ್ತು ಹಾಸ್ಪಿಟಲ್ಗೆ ಹೋಗೋದು ಇನ್ನೂ ಲೇಟ್ ಐತಿ, ನಿನ್ನ ಪಾಳೆ ಎಲ್ಲ ಬರೋದು, ಅಷ್ಟೊತ್ತಿಗೆ ನಿಂದು ನಾಷ್ಟ ಎಲ್ಲ ಮಾಡ್ಕೊಂಡು ಬಿಡ್ಬಾ ಅಂಥೇಳಿ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದರು. ಓಕೆ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಹೋಗಿಬಿಡ್ತು. ಅಲ್ಲಿನೂ ಎಲ್ಲ
ನಾಷ್ಟ ಎಲ್ಲ ಮಸ್ತ್ ಇತ್ತು. ಒಂದು ಐಸ್ ಕ್ರೀಮ್ನು ತೊಗೊಂಡ್ವಿ, ಎಲ್ಲನೂ ತೊಗೊಂಡು ಎಂಜಾಯ್ ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡು ವಾಪಸ್ ಹಾಸ್ಪಿಟಲ್ಗೆ ಬಂದು ಅಲ್ಲಿನೂ ಒಂದಿಷ್ಟು ಟೈಮ್ ಹೋಯಿತು. ಅಲ್ಲಿನೂ ಎಲ್ಲ ತೋರಿಸ್ಕೊಂಡು ವಾಪಸ್ ಹಾಸ್ಪಿಟಲಿಂದನೇ 3:30ಗೇನೋ ಬಂದ್ವಿ ಹೊರಗೆ. ಅದಾದಮೇಲೆ ಒಂಚೂರು ಎಲ್ಲಿ ನಿಂತಿಲ್ಲ, ಹಾಗೆ ವಾಪಸ್ ಆದಿತ್ಯನ ಸೈಕಲ್ ಸಲುವಾಗಿ ಆ ಅಂಗಡಿ ಈ ಅಂಗಡಿ ಅಲ್ಲಿ ರಾಜು ಅವ್ರಿಗೆ ಪಸಂದ್ ಬರಲಿಲ್ಲ. ಮತ್ತೆ ಇನ್ನೊಂದು ಅಂಗಡಿ ನೋಡೋದು, ಮತ್ತು ಇಲ್ಲಿ ಇಷ್ಟ ಆಗಲಿಲ್ಲ, ಮತ್ತು ಅಲ್ಲಿ ಹೋಗೋದು. ಯಪ್ಪ ದೇವ್ರೆ, ಇಡೀ ಬಿಜಾಪುರ ತಿರುಗಿಬಿಟ್ವಿ ಏನೋ ಅಂತ ನನಗೆ ಅನಿಸ್ಬಿಡ್ತು. ಬಿಜಾಪುರ ಎಲ್ಲ ತಿರ್ಗೋಕ್ಕಾಗಲ್ಲ ಬಿಟ್ರೆ, ಫುಲ್ ದೊಡ್ಡದೈತದ. ನನಗೆ ಆ ಥರ ಅನಿಸ್ಬಿಡ್ತು. ಯಾಕಂದರೆ ಇಷ್ಟು ನಾವು ಯಾವತ್ತೂ ಬೈಕ್ ಮೇಲೆ ಅದು ಈ ಥರ ಓಡಾಡಿರಲಿಲ್ಲ. ಅದು ಆದಿತ್ಯನ ಸೈಕಲ್ಗೋಸ್ಕರ ನಾವಿಷ್ಟು ಓಡಾಡಬೇಕಾಯ್ತು. ಅವ್ರ ಪಪ್ಪಾಗ ನೋಡಿ ತೊಗೊಳ್ಳೋಣ, ಆದರೂ ಅದನ್ನು ತೊಗೊಂಡ್ರು, ಆದರೂ ಒಂದು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ. ಆದರೂ ಅವ್ರಿಗೆ ಮನಸ್ಸಿಗಿಲ್ಲ ಅವ್ರ ಪಪ್ಪಾಗ. ಏನೋ ತೊಗೊಂಡ್ವಿ, ಮತ್ತು ಲೇಟ್ ಬೇರೆ ಆಗಿತ್ತಲ್ಲ. ಇದು ನೋಡ್ರಿ ಪಾಟೀಲ್ ಪ್ಲ್ಯಾನೆಟ್ ಇಲ್ಲೇ ಬಂತು. ನಾನು ಇಲ್ಲಿ ಹೇರ್ ಕಟ್ ಮಾಡಿಸಿದ್ನಲ್ಲ, ಅದು ವಿಡಿಯೋ ಕೂಡ ಎಷ್ಟು ವೈರಲ್ ಆಗಿತ್ತು. ಓಕೆ, ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ವಿಡಿಯೋ ಹೋಗಿ ನೋಡಿರಿ, ಫುಲ್ ಇಂಟ್ರೆಸ್ಟಿಂಗ್ ಆಗೈತಿ. ಪಾಟೀಲ್ ಪ್ಲ್ಯಾನೆಟ್ ಒಳಗೆ ನಂದು ಹೇರ್ ಕಟ್ ಮಾಡಿಸಿದ ವಿಡಿಯೋ. ಓಕೆ, ಈಗ ಹೋಟೆಲ್ಗೆ ಬಂದ್ವಿ. ಶ್ರೀಕೃಷ್ಣ ಪ್ಯಾಲೇಸ್ ಅಂಥೇಳಿ ರೆಸ್ಟೋರೆಂಟ್, ಅದು ಫುಲ್ ಪ್ಯೂರ್ ವೆಜ್. ರಾಜೂರು ಬೈಕ್ ಒಂದು ಕಡೆ ನಿಂತಿಸಿದ್ರು. ಓಕೆ, ಒಳಗೆ ಹೋದ್ವಿ. ಓಕೆ, ಫುಲ್ಲು ಒಂಥರ ಏನೋ ಸ್ಪೆಷಲ್ಲಿ ಇತ್ತು ಇವ್ರ ಹೋಟೆಲಲ್ಲಿ. ಈ ಥರ ಏನೋ ಸ್ಪೆಷಲ್ ಆಗಿರೋದು ಇವ್ರ ಹೋಟೆಲಲ್ಲಿ. ಈ ಥರ ಎಲ್ಲ ಒಂದು ಪ್ಲೇಟಿಗೆಲ್ಲ ಹಾಕಿ ಮೇಲ್ಗಡೆಯಿಂದ ಕವರೆಲ್ಲ ಹಾಕಿ ಇಟ್ಟಿದ್ರು. ಏನೋ ಗೊತ್ತಿಲ್ಲ, ಅಲ್ಲೇ ಒಂದು ವಿಡಿಯೋನ ತೊಗೊಂಡೆ. ಈ ಕಡೆ ಹಲ್ವಾ ಮತ್ತು ಮಸಾಲೆ ದೋಸೆ ಏನೇನೋ ಅವರು ಹೋಟೆಲಲ್ಲಿ ಏನು ಫೇಮಸ್ ಇತ್ತೋ ಅದನ್ನು ಇಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಒಳಗೆ ಹೋದ್ವಿ. ಫುಲ್ ರಶ್, ಕೂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ, ಫುಲ್ ಆಗಿಬಿಟ್ಟಿದ್ವಿ ಎಲ್ಲ. ಮತ್ತು ಆ ಕಡೆ ಎಲ್ಲ ಒಬ್ರದ್ದು ಆಯಿತು. ಅದಾದಮೇಲೆ ನಾವು ಹಂಗೆ ಹೋದ ತಕ್ಷಣ ಅವ್ರದ್ದು ಖಾಲಿ ಆಗಿತ್ತು ಟೇಬಲ್ಲು. ಮೇಲ್ಗಡೆ ಏನೋ ಇರಲಿಲ್ಲಂತ, ಇಲ್ಲೇ ಕೆಳಗಡೆನೇ ಇತ್ತು, ಫುಲ್ ಆಗಿಬಿಟ್ಟಿತ್ತು. ಮತ್ತು ಆ ಕಡೆ ಅವ್ರದ್ದು ಒಬ್ರದ್ದು ಖಾಲಿ ಆದಮೇಲೆ ನಾವು ಹೋಗಿ ಕೂತ್ಕೊಂಡ್ವಿ. ಮೆನು ಕಾರ್ಡೆಲ್ಲ ಕೊಟ್ಟ ಮೇಲೆ, ಏನು ತೊಗೊಳ್ಳೋದು ಏನು ಬಿಡೋದು ಎಲ್ಲ ಆರ್ಡ್ರ್ ಕೊಟ್ಟ ಮೇಲೆ ಅಲ್ಲೇ ಎಷ್ಟೊಂದು ಟೈಮ್ ಆಗಿಬಿಡ್ತು. ಓಕೆ, ನಾನು ಮೆನು ಕಾರ್ಡ್ ಹಂಗೆ ನೋಡತ್ತಿದ್ದೆ. ರಾಜು ಅವ್ರಿಗೆ ಹೇಳತ್ತಿದ್ದೆ, ನೀವು ಏನು ತೊಗೋತೀರಿ ಹೇಳ್ರಿ ಅಂಥೇಳಿ. ನೀನು ಏನು ಆರ್ಡ್ರ್ ಮಾಡ್ತೀವೋ ಮಾಡು, ನಿನ್ಗೇನು ಇಷ್ಟ ಅದನ್ನೇ ಮಾಡು ಅಂಥೇಳಿ. ಅವರು ನಿಮ್ಗೇನು ಇಷ್ಟ ನೀವು ಆರ್ಡ್ರ್ ಮಾಡ್ರಿ ಅಂತ. ನಾನು ಅವರು ಏನೋ ಒಂದು ಆರ್ಡ್ರ್ ಮಾಡಪ್ಪ ಅಂತ ಅವರು ಅಲ್ಲೇ ಒಂದು 5-10 ನಿಮಿಷ ಅಲ್ಲೇ ಟೈಮ್ ಹೋಗಿಬಿಡ್ತು. ಅದು ಇದು ಮಾಡಿ ಲಾಸ್ಟಿಗೆ ನಂದು ಗೊತ್ತಿತ್ತು ನನಗೆ, ನಾನು ಯಾವಾಗಲೂ ಮಸಾಲೆ ದೋಸೆನೇ ಆರ್ಡ್ರ್ ಮಾಡೋದು. ಎಲ್ಲೇ ಹೋಗಲಿ ಏನೇ ಹೋಗಲಿ ಏನೋ ಗೊತ್ತಿಲ್ಲ, ಅದು ಮಸಾಲೆ ದೋಸೆ ನಾನು ತೊಗೋತೀನಿ. ಒಂದು ಮಸಾಲೆ ದೋಸೆನ ತೊಗೊಂಡ್ವಿ, ಮತ್ತು ಒಂದು ಗೋಬಿ ಮಂಚೂರಿಯನ್ ತೊಗೊಂಡ್ವಿ. ಇಬ್ಬರಿಗೆ ಅಷ್ಟರೊಳಗೇ ಹೊಟ್ಟೆ ಫುಲ್ ಆಗಿಬಿಡ್ತು, ಸಾಕಾಗಿ ಹೋಗಿಬಿಡ್ತು. ಮತ್ತು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. ಓಕೆ, ಐಸ್ ಕ್ರೀಮ್ ಗಡ್ಬಡ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಅದನ್ನ ತೊಗೊಂಡು ಬಂದರು. ನಾವೇನೋ ಒಂದು ಸ್ವಲ್ಪ ಇರ್ತೈತೇನೋ ಅಂದ್ಕೊಂಡ್ರೆ ಎಷ್ಟೊಂದು ಇತ್ತದ ಐಸ್ ಕ್ರೀಮ್. ಮೊದಲೇ ರಾಜು ಅವರು ಐಸ್ ಕ್ರೀಮ್ ತಿನ್ನಲ್ಲ, ಇದು ಎಲ್ಲ ನನಗೆಪ್ಪ ಅಂತ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ, ಏನೋ ತಿಂದ್ರು ಅವತ್ತು ಐಸ್ ಕ್ರೀಮ್. ಅವ್ರಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಅಲ್ಲ, ಫುಲ್ ಕೋಲ್ಡ್ ಇರೋದೆಲ್ಲ ಇಷ್ಟ ಇಲ್ಲ. ಟೀ ಕೊಟ್ಬಿಟ್ರೆ ಅವರು ಡೇ ಫುಲ್ ಟೀ ಎಲ್ಲ ಕುಡ್ಕೊಂಡು ಇದ್ದುಬಿಡ್ತಾರೆ. ಬಟ್ ಇದು ಕೋಲ್ಡ್ ಆಗಿರೋದಂದ್ರೆ ಅವರಿಗೆ ಆಗಲ್ಲ. ಏನೋ ಅವತ್ತು ವೇಸ್ಟ್ ಆಗುತ್ತೆ ಅಂಥೇಳಿ ತಿಂದರು. ಅದನ್ನೇ ಮಾತಾಡಿಕೊಂಡು ತಿನ್ನತ್ತಿದ್ವಿ. ನಾವೇನು ಇಷ್ಟಿಷ್ಟ ತಿನ್ಕೊಂಡು ಇಲ್ಲೇ
ಸಾಯಂಕಾಲದವರೆಗೂ ಇಲ್ಲೇ ಕೂತ್ಬಿಡ್ತೇವೋ ಏನೋ ಅಂಥೇಳಿ ಮಾತಾಡ್ಕೊಂಡು ಹಾಗೆ ತಿನ್ನತ್ತಿದ್ವಿ. ಹೌದು ರೆಡ್ ಕಲರ್ ಯಾವ ಕಲರ್ ಬೇಕಂತ ಓಕೆ. ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಆದಿತ್ಯನ ಗಾಡಿ ಬೈಕ್ ಏನಾದರೂ ಒಂದು ನೋಡಲಿ ತೊಗೊಂಡೇ ಹೋಗ್ಬೇಕಂಥೇಳಿ ಎಷ್ಟು ಸುತ್ತಾಡಿದ್ವಿ ಅಂದ್ರೆ ಅಷ್ಟು ಸುತ್ತಾಡಿಬಿಟ್ವಿ. ಮೊದಲಿಗೆ ಜೀಪ್ ಎಲ್ಲ ನೋಡಿದ್ವಿ ತೊಗೋಬೇಕಂಥೇಳಿ. ಇವ್ರ ಹತ್ರ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಇರಲಿಲ್ಲ. ಒಂದು 4 ಜೀಪ್ ಏನೋ ಇದ್ದು ಅಷ್ಟೇ, ಬಿಟ್ಟರೆ ಎಲ್ಲ ಸೈಕಲ್ಗಳೇ ಇದ್ದಿದ್ದು. ಅಪ್ಪು ನಿನ್ನ ಗಾಡಿ ಹೆಂಗದ? ಹೆಂಗೈತಿ ನಿನ್ನ ಗಾಡಿ? ಹೂವ ಎಷ್ಟು ಖುಷಿ ಆಗತ್ತೆ ನೋಡಿ. ಅಪ್ಪು ಬೈಕ್ ಚಂದ ಬೈಕ್. ಓಕೆ, ಫೈನಲಿ ಬಂದ್ವಿ. ಈ ಸೈಕಲ್ನ ತೊಗೊಂಡು ಬಂದ್ವಿ ಆದಿತ್ಯಗ. ಅವನಿಗೆ ಬಂದ ಕೂಡಲೇ ಅವನಿಗೆ ತೋರಿಸಿದ ಮೇಲೆ ಎಷ್ಟು ಖುಷಿ ಆಯ್ತಂದ್ರೆ ಅವನಿಗೆ ಅಷ್ಟು ಖುಷಿಪಟ್ಟ. ಅವನ ಖುಷಿ ನೋಡಿ ನಮಗೂ ಎಷ್ಟು ಖುಷಿ ಆಯಿತು. ಆಲ್ರೆಡಿ ಅವನ ಹತ್ರ ಒಂದು ಕಾರ್ ಇತ್ತಲ್ಲ, ನೀವು ನೋಡಿರ್ಬೋದು ವಿಡಿಯೋದೊಳಗೆ. ಅದನ್ನೇ ಕೊಡಿಸಿದ್ವಿ ಅವನಿಗೆ. ಮೊದಲು ಇನ್ನೂ ಸಣ್ಣವನಿದ್ದ ಅವಾಗಲೇ ಕೊಡಿಸಿದ್ವಿ ಅವನಿಗೆ. ಅದು ಆಡಿ 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 ಫುಲ್ಲು ಬೇಜಾರಾಗಿಬಿಟ್ಟೈತೆ ಅವನಿಗೆ. ಸೈಕಲ್ ಆವಾಗಲೇ ಕೊಡಿಸ್ಬೇಕಂದ್ವಿ, ಯಾಕಂದರೆ ಇನ್ನೂ ಒಂಚೂರು ದೊಡ್ಡವನಾಗಲಿ, ಬೇಡ ಬಿದ್ದುಬಿಟ್ರೆ ಕಷ್ಟ ಅಂಥೇಳಿ ನಾವು ರಾಜು ಅವ್ರು ಕೊಡಿಸಿರ್ಲಿಲ್ಲ. ಅದಕ್ಕೆ ಮತ್ತೆ ಇವಾಗ ಫೈನಲಾಗಿ ತೊಗೊಂಡು ಬಂದ್ವಿ. ಎಷ್ಟು ಗಾಡಿ ನೋಡಿದ್ವಿ ಅಂದ್ರೆ ಅಷ್ಟು ಗಾಡಿ ನೋಡಿದ್ವಿ. ಯಾವುದೂ ನಮ್ಗೆ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಜೀಪ್ ತೊಗೋಬೇಕಂಥೇಳಿ ಮೈಂಡ್ ಒಳಗೆ ಇತ್ತು ರಾಜು ಅವ್ರಿಗೆ. ಇದು ತೊಗೊಂಡು ಬಂದರೂ ಅವ್ರಿಗೆ ಮನಸ್ಸಿಗೆ ಇಲ್ಲ. ಏನೋ ಒಂದು ನಾನಿದೇ ಇರಲಿ, ರೆಡ್ ಕಲರ್ ಚೆನ್ನಾಗೈತೆ ಅಂಥೇಳಿ ಇದನ್ನೇ ಚೂಸ್ ಮಾಡಿ ತೊಗೊಂಡು ಬಂದ್ವಿ. ಅದು ಜೀಪೆಲ್ಲ ಅಷ್ಟು ಸರಿ ಇರಲಿಲ್ಲ, ಎಲ್ಲ ಹಳೇದಾಗ್ಬಿಟ್ಟಿತ್ತು ಅವನಿಗೆ. ಹೊರಗ ಅಲ್ಲಿ ಆಡ್ತಿರ್ತಾನ ಒಮ್ಮೆ ಪೆಟ್ರೋಲ್ ಓಡಿ ಹೋಗ್ತದ. ಬಾರಿ ಹುಷಾರ. ಅಲ್ಲಿ ನಮ್ಮೂರಾಗ ಗ್ರೌಂಡ್ನೇ ಚಂದ. ಅಲ್ಲಿ ನಮ್ಮೂರಾಗ ಗ್ರೌಂಡ್ನೇ ಮಸ್ತ್. ಕಾಲಿಟ್ಟಿನ ಹಿಂಗೆ ಮಾಡ್ಬೇಕು. ತುಳಿ ನಂಗೆ ಗೊತ್ತಾಗಬೇಕಲ್ಲ ಇನ್ನ ಇವತ್ತು ತುಳಿ ಈಗ ಕಾಟ ಸಿಕ್ತಂದ್ರೆ ಬಿಡ್ದಲವ. ಇದು ಎಷ್ಟು ವರ್ಷ ತನಕ ಬರ್ತದ ಹೇಳ್ಯಾರ? 8 ವರ್ಷ ತನಕ ಇಲ್ಲ, 2 ವರ್ಷ ಹಿಡಿದು 8 ವರ್ಷ ತನಕ ಬರ್ತದ ಅಂತ ಹೇಳ್ಯಾರ ಅವ್ರು.
ವಯಸ್ಸನ ಬೇಕಾದ್ರೆ ದೊಡ್ಡವರಾದ್ರೂ ಆಡ್ಬೋದು ಅಂತ ಹೇಳಿ ಸುಲೇಪಿ ಕಳಸಪ್ಪ ಹಂಗೆ ಬೇಡ ಅಳಿಸ್ಬಿಡು ಮಾರಿ ಹಿಂದಿನ ಜಗ್ ಇಲ್ಲ ಮನ್ಯಾಗ ಗಾಂವ್ ಆಗಲಿ ಇಲ್ಲಾಂದ್ರೆ ಮ್ಯಾಲೆ ಆಡಿಸ್ಬೇಕು ನೋಡಿ ಮ್ಯಾಲೆ ಯಾವ ನೋಡ್ಕೊರು ಬೇಕಾದ್ರೆ ಮ್ಯಾಲೆ ಬರಬ್ಬರಿ ಹಾಕದ ಮ್ಯಾಗಿಂದ ಏಕದಲ್ಲ ಒಂದು ಹಾರನ ಹೊಡಿತದಪ್ಪ ಅದು ಶೆಲ್ ನಾವು ತಂದು ಹಾಕ ನೋಡಿ ವಾಚಿನ ಶೆಲ್ ಏನು ಇಲ್ಲ ನೀವ ಹಾಕ್ಬೇಕ್ರಿ ಅಂದ್ರ ಅವ್ರು ವಾಚಿನ ಶೆಲ್ ಇರ್ಬೇಕು ನೋಡು 1650 ಹೇಳಿದೆ ನಾನು 1100 ರೂಪಾಯಿ ಕೊಡ್ತಂಬಂದೆ ಬೇಸಪ್ಪ ಎಡ್ತೈತದ ಒತ್ತಬೇಕು ಹಾಂ ಕಡಿಮೆ ಆಗಿರ್ತಾನೆ ವಾಚಿನ ಶೆಲ್ ಇದು ಗಡಿಯಾರ ಅವನಿಗಂತೂ ಫುಲ್ಲು ಖುಷಿ ಅದ್ರ ಕೆಳಗಡೆನೇ ಇಳಿಯತ್ತಿಲ್ಲ ಅವನು. ಯಾಕಂದ್ರೆ ಇನ್ನು ಇವಾಗ ತಂದೀವಲ್ಲ ಅವನಿಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದ್ದೇ ಇರ್ತೈತಿ. ಮತ್ತು 1-2 ದಿನ ಅಷ್ಟೇ ಅವನು ಆಡೋದು, ಮತ್ತು ವಾಪಸ್ 3ನೇ ದಿನಕ್ಕೆ ಅದನ್ನು ಮುಟ್ಟೋದೇ ಇಲ್ಲ ಅವನು. ಅದಕ್ಕೆ ಅವನಿಗೆ ತೊಗೊಳ್ದೋ ಬೇಡೋ ಅವನು ಇಷ್ಟಪಡ್ತಾನೋ ಇಲ್ಲೋ, 1 ದಿನ ಅಷ್ಟೇ ಆಡ್ತಾನೆ ಮತ್ತು ಆಡೋದೇ ಇಲ್ಲ ಅವನು ಅಂತ ಅಂದ್ಕೊಂಡು ಇರಲಿ ಎಷ್ಟು ದಿನ ಆಡ್ತಾನೆ ಆಡಲಿ ಅಂಥೇಳಿ. ಅದು 2 ವರ್ಷದಿಂದ 8 ವರ್ಷದವರೆಗೂ ಬರ್ತದಂತ ಹೇಳಿದ್ರು ಅವರು. ಇವಾಗ ಅವನು ಜಾಸ್ತಿ ಆಡಲಿಲ್ಲ ಅಂದರೂ ಮುಂದಾದರೂ ಆಡ್ತಾನೆ ಅಂಥೇಳಿ ನಾವು ಹೀಗಾಗಿ ತೊಗೊಂಡು ಬಂದ್ವಿ. ಬಂದ ತಕ್ಷಣವೇ ನಮ್ಮ ಮಮ್ಮಿ ಟೀ ಎಲ್ಲ ಇಟ್ಟಿದ್ರು, ಟೀ ಎಲ್ಲ ಕುಡಿದಾದ್ಮೇಲೆ ಅವನ ಜೊತೆನೇ ಒಂದು ಸ್ವಲ್ಪ ಹೊತ್ತು ಅವನಿಗೂ ಸೈಕಲ್ ಒಳಗೆ ಆಟ ಎಲ್ಲ ಆಡಿಸಿದ್ವಿ. ಅವನಿಗೆ ಇನ್ನೂ ಸ್ವಲ್ಪ ಕಾಲು ಹತ್ತಲ್ಲ, ಯಾಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೈಟ್ ಆಗಬೇಕು ಅವನು. ಅಷ್ಟೇ ಅವನ್ನ ಖುಷಿ ಪಟ್ನಲ್ಲ, ಅಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್.